ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನಾವು ಹೋಗ್ತಾ ಇದ್ದೀವಿ ದಾವಣಗೆರೆಗೆ. ಯಾಕೆ ಅಂದರೆ ಕಾರ್ ಸರ್ವಿಸ್ಗೆ ಅಂತ ಹೋಗ್ತಾ ಇದ್ದೀವಿ. ಶೋರೂಮ್ನವರು ಆವಾಗಲಿಂದ ಕಾಲ್ ಮಾಡ್ತಾ ಇದ್ದಾರೆ, ಬೇಗ ಬನ್ನಿ ಅಂತ. ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಅದಕ್ಕೆ ಬ್ಯುಸಿ ಇರುತ್ತೆ ಅಂತ ವಿಂಡೋ ಅದಕ್ಕೆ ಅಂದರೂ ಲೇಟೇ ಆಯಿತು ಬಿಡೋಕ್ಕೆ. ಮನೆ ಆಲ್ರೆಡಿ 12 o'clock ಆಗ್ತಾಯಿದೆ, ತುಂಬಾ ಲೇಟ್ ಆಯಿತು. ಇವಾಗ ಹೊರಟಿದ್ದೀವಿ. ಬ್ರೇಕ್ಫಾಸ್ಟ್ ಆಯಿತು, ನಾನು ಪಲಾವ್ ತಿಂದೆ. ಸೊ ಬನ್ನಿ ಹೋಗೋಣ. ಸರ್ವಿಸ್ಗೆ ಅಂತ ಬಿಟ್ವಿ. ಟೈಮ್ ಆಲ್ರೆಡಿ ಮಧ್ಯಾಹ್ನ 1 o'clock ಆಗ್ತಾ ಇದೆ ಗೈಸ್. ಸ್ವಲ್ಪ ಲೇಟ್ ಆಯಿತು ನಾವು ಇಲ್ಲಿ ರೀಚ್ ಆಗೋಕ್ಕೆ. ಇವರು ಸರ್ವಿಸ್ ಮಾಡಿ ಕೊಡೋದಕ್ಕೆ ಈವ್ನಿಂಗ್ ಆಗುತ್ತೆ. ಅಲ್ಲಿವರೆಗೂ ಟೈಮ್ ಪಾಸ್ ಆಗಬೇಕಲ್ಲ, ಸೊ ಅದಕ್ಕೆ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡು ಮೂವಿಗೆ ಹೋಗ್ತಾ ಇದ್ದೀವಿ. ಇಂಗ್ಲೀಷ್ ಮೂವಿ ಸೂಪರ್ ಮ್ಯಾನ್ ಅಂತ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನೋಡ್ಕೊಂಡು ಬರೋಣ ಅಂತ ಹೇಳಿ ನಾವು ಹೋಗ್ತಾ ಇದ್ದೀವಿ. ಕಾರ್ ಇಲ್ಲ, ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋದವರಂತೂ ತುಂಬಾ ಕಾಸ್ಟ್ಲಿ ಕೇಳಿದ್ರು, 100 rupees ಕೇಳಿದ್ರು. ಸೊ ನಾವು 80 rupees ಕೊಟ್ಟು SS ಮಾಲ್ಗೆ ಹೋಗ್ತಾ ಇದ್ದೀವಿ. ಗೈಸ್, ನಾವಿವಾಗ SS ಮಾಲ್ಗೆ ಬಂದಿದ್ದೀವಿ. ಸೂಪರ್ ಮ್ಯಾನ್ ಮೂವಿ ನೋಡೋಣ ಅಂತ. ಇನ್ನೂ 15 minutes ಟೈಮ್ ಇದೆ ಅಂತ ಹೊರಗಡೆನೇ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ವಿ. ಇನ್ನೂ ಒಳಗಡೆ ಬಿಡ್ತಾ ಇರಲಿಲ್ಲ. ಮೂವಿ ಇದು 3D ಮೂವಿಗಳು ನನಗೆ ತುಂಬಾ ಇಷ್ಟ ನೋಡೋದಕ್ಕೆ. ಸ್ಪೆಕ್ಟ್ ಕೊಟ್ಟಿದ್ರು, ಅದನ್ನು ಹಾಕ್ಕೊಂಡು ಇವಾಗ ಮೂವಿನ ಎಂಜಾಯ್ ಮಾಡ್ತೀನಿ. ಗೈಸ್, ಮೂವಿ ತುಂಬ ಚೆನ್ನಾಗಿತ್ತು. ತುಂಬಾ ಇಷ್ಟ ಆಯಿತು ನನಗೆ. ಮಕ್ಕಳಿಗಂತೂ ಇನ್ನೂ ಇಷ್ಟ ಆಗುತ್ತೆ. ಯಾರೆಲ್ಲ ಇನ್ನೂ ನೋಡಿಲ್ಲ, ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗಿ ತುಂಬ ಇಷ್ಟಪಡ್ತಾರೆ ಮೂವಿ ಅದು. ಗೈಸ್, ಇನ್ನೂ ನಮ್ಮ ಕಾರ್ ರೆಡಿ ಆಗಿಲ್ಲ. ಈಗ ಟೈಮ್ ಆಲ್ರೆಡಿ 5 o'clock ಆಗ್ತಾ ಇದೆ. ಮೆಸೇಜ್ ಇನ್ನೂ ಬಂದಿಲ್ಲ ಕಾರ್ ರೆಡಿ ಆಗಿದೆ ಅಂತ. ಸೊ ಅದಕ್ಕೆ ನಾವು ಲೆಮನ್ ಟೀ ಕುಡಿಯೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ. ಇದು ಕೂಡ SS ಮಾಲಲ್ಲೇ ಇದೆ. ಇನ್ನೊಂದು ಕೆಳಗಿನ ಫ್ಲೋರಲ್ಲಿ, ಮೇ ಬಿ ಇದು 2nd floor ಅನಿಸುತ್ತೆ. ಸೊ ಇನ್ನೂ ಲೆಮನ್ ಟೀ ಬಂದಿರಲಿಲ್ಲ, ಅದಕ್ಕೆ ಇಲ್ಲೇ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ. ಒಂದು ಬ್ಯೂಟಿಫುಲ್ ವ್ಯೂ ಜೊತೆ ನಾವು ಲೆಮನ್ ಟೀ ಕುಡ್ಕೊಂಡು ಇವಾಗ ನಾನು ಬೇರೆ ಕಡೆ ಎಲ್ಲ ಲೆಮನ್ ಟೀ ಕುಡ್ದಿದ್ದೀನಿ, ನಾರ್ಮಲ್ ಆಗೇ ಇರುತ್ತೆ. ಬಟ್ ಇಲ್ಲಿನ ಲೆಮನ್ ಟೀ ಡಿಫ್ರೆಂಟ್ ಆಗಿದೆ. ಏನೋ ಆ್ಯಡ್ ಮಾಡಿದ್ದಾರೆ ಅನಿಸುತ್ತೆ ಟೇಸ್ಟಿಗೆ, ಅದಕ್ಕೆ ಟೇಸ್ಟ್ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಎಗೇನ್ ನೆಕ್ಸ್ಟ್ ಏನಾದರೂ ಬಂದರೆ ನಾನು ಇದನ್ನೇ ತರಿಸ್ಕೊಂಡು ಕುಡಿತೀನಿ. ತುಂಬ ಚೆನ್ನಾಗಿದೆ ಗೈಸ್, ನನಗೆ ದೋಸೆ ತಿನ್ನೋಣ ಅಂತ ತುಂಬ ಅನ್ನಿಸ್ತಾ ಇತ್ತು. ಇಲ್ಲೇ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡ್ವಿ, ಬಟ್ ನನಗೆ ದೋಸೆ ತುಂಬ ಜ್ಞಾಪಕ ಬಂತು ತಿನ್ನೋಣ ಅಂತ. ಸೊ ಅದಕ್ಕೆ ಲೆಮನ್ ಟೀ ಇಲ್ಲಿ ಕುಡ್ಕೊಂಡು ಹೊರಗಡೆ ಹೋಗಿ ದೋಸೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಟೈಮ್ ಇದೆ, ಆಲ್ರೆಡಿ ಇವಾಗ 5 o'clock ಆಗ್ತಾ ಇದೆ. ಇನ್ನೂ 1 hour ಅಂತೂ ಆಗುತ್ತೆ ನಮ್ಮ ಕಾರ್ ರೆಡಿ ಆಗೋಕ್ಕೆ. ದೋಸೆ ತಿಂದ್ಕೊಂಡು ನಾವು ಶೋರೂಮ್ಗೆ ಹೋಗ್ತೀವಿ. ಖಾಲಿ ದೋಸೆ ತಿನ್ನೋಣ ಅಂತ ಇಲ್ಲ SS ಮಾಲ್ ಹತ್ರ ಒಂದು ಹೋಟೆಲ್ ಇತ್ತು. ಸೊ ಇಲ್ಲಿ ಬಂದು ನಾವು ಖಾಲಿ ದೋಸೆ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಇನ್ನೂ ತುಂಬಾ ಟೈಮ್ ಇದೆ ಕಾರ್ ಸರ್ವಿಸ್ ಮುಗಿಯೋದಕ್ಕೆ. ಈಗ ಆಲ್ರೆಡಿ 5:30 ಆಗ್ತಾ ಇದೆ. ತಿಂದ್ಕೊಂಡು ಅಲ್ಲಿ ಹೋಗಿ ಕಾರ್ ಸರ್ವಿಸ್ ಆಗಿರುತ್ತೆ ಅಷ್ಟೊತ್ತಿಗೆ ಕಾರ್ ತೊಗೊಂಡು ಮತ್ತೆ ದುರ್ಗಕ್ಕೆ ವಾಪಸ್ ಹೋಗ್ತೀವಿ. ಗೈಸ್, ನಾವು ಶೋರೂಮಿಗೆ ಬಂದಿದ್ದೀವಿ. ಇನ್ನೂ 1/2 hour ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲೇ ಕುತ್ಕೊಂಡು ವೇಟ್ ಮಾಡ್ತೀವಿ ಈಗ.
ಗೈಸ್, ನಾನು ಇವಾಗ ತಾನೇ ಮನೆಗೆ ಬಂದೆ. ಫಿಲಮ್ ಸೂಪರಾಗಿತ್ತು. ಸೂಪರ್ ಮ್ಯಾನ್ ಇಂಗ್ಲೀಷ್ ಮೂವಿಗೆ ಹೋಗಿದ್ವಿ. ತುಂಬ ತುಂಬ ಚೆನ್ನಾಗಿತ್ತು. ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು ಫಿಲ್ಮ್. ಇವತ್ತಿನ ದಿನ ಈ ರೀತಿಯಾಗಿತ್ತು. ನಿಮಗೆ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಗೈಸ್.